ಲೋಕಸಭಾ ಚುನಾವಣೆ ತಯಾರಿಯಾಗಿದೆ. ಯಾರ ಹೆಸರುಗಳು ಶಿಫಾರಸಾಗಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಲೋಕಸಭೆ ಚುನಾವಣೆಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗಿದೆ. ರಾಜ್ಯದಿಂದ ಪ್ರತಿ ಜಿಲ್ಲೆಯಲ್ಲಿ ಮೂರು ಕ್ಯಾಂಡಿಡೇಟ್ಗಳನ್ನು ಕಳಿಸ್ಬೇಕಂತ ಈಗಾಗಲೇ ಹೇಳಿದ್ದಾರೆ. ಎಮ್ ಎಲ್ ಎಗಳಾದಂಥ ನಾವುಗಳು ಮುಖಂಡರುಗಳು ಕೂತು ಚರ್ಚೆ ಮಾಡಿ ಮೂರು ಕ್ಯಾಂಡಿಡೇಟನ್ನು ಕಳಿಸ್ಕೊಡ್ತೀವಿ. ನಿಮ್ಮ ಜಿಲ್ಲೆಯಲ್ಲಿ ಯಾರ್ದಾಗಿದೆ ಸರ್? ಇನ್ನೂ ಯಾವುದೂ ಆಗಿಲ್ಲ, ಚರ್ಚೆ ಆಗ್ತಾ ಇದೆ. 3 ಜನರನ್ನ ಕಳಿಸ್ಕೊಡ್ತೀವಿ. ಅದರ ಆಧಾರದ ಮೇಲೆ ಸರ್ವೆ ಮಾಡಿ ಕೊಡ್ತಾರೆ. ಆಕಾಂಕ್ಷಿಗಳು ಯಾರ್ಯಾರು ಅಂತ ಹೇಳ್ತೀನಿ, ಆಮೇಲೆ ಹೇಳ್ತೀವಿ. 3 ಜನರು ಕೊಡ್ತೀವಿ ನಾವು. 3 ಜನರನ್ನ ಅಭ್ಯರ್ಥಿಗಳು ಕೊಡ್ತೀವಿ. ಅದನ್ನು ಇಟ್ಕೊಂಡು ಸರ್ವೆ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ. ಸರ್ವೆ ಮಾಡಿದ ಮೇಲೆ ಯಾರಿಗೆ ಕೊಡ್ತಾರೆ ಅವ್ರಿಗೆ ಕೊಡಲಿ. ಕೊನೆಯದು, ಈಗ ಬಿ ಆರ್ ಪಾಟೀಲ್ರು ಅಸಮಾಧಾನ ಮತ್ತೆ ಹೊರ ಹಾಕಿದ್ದಾರೆ. ಸೊ ಬಿ ಆರ್ ಪಾಟೀಲ್ ಅವರು ಆಗಾಗ ಅಸಮಾಧಾನ ಹೊರ ಹಾಕ್ತಿರ್ತಾರೆ. ಅದು ಅವ್ರನ್ನ ಸಮಾಧಾನ ಪಡುವಂಥ ಕೆಲಸ ಪಡಿಸುವಂಥ ಕೆಲಸ. ಬಿ ಆರ್ ಪಾಟೀಲ್ರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡೋದು ಸಹಜವಾಗಿರುತ್ತೆ. ಆದರೆ ಅದನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಅದನ್ನು ಸಮಾಧಾನ ಮಾಡುವಂಥ ಕೆಲಸ ಅವ್ರು ಮಾಡಬೇಕು. ಸಮಾಧಾನ ಮಾಡಬೇಕು. ಯಾಕಂದರೆ ಅವರು ಸಹ ಹಿರಿಯ ಒಬ್ಬ ಶಾಸಕರಾಗಿದ್ದಾರೆ. ಯಾಕೆ ಹೊರಗೆ ಹಾಕಿದ್ದಾರೆ ನಂಗೆ ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಲೋಕಸಭಾ ಚುನಾವಣೆ ತಯಾರಿಯಾಗಿದೆ. ಯಾರ ಹೆಸರುಗಳು ಶಿಫಾರಸಾಗಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಲೋಕಸಭೆ ಚುನಾವಣೆಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗಿದೆ. ರಾಜ್ಯದಿಂದ ಪ್ರತಿ ಜಿಲ್ಲೆಯಲ್ಲಿ ಮೂರು ಕ್ಯಾಂಡಿಡೇಟ್ಗಳನ್ನು ಕಳಿಸ್ಬೇಕಂತ ಈಗಾಗಲೇ ಹೇಳಿದ್ದಾರೆ. ಎಮ್ ಎಲ್ ಎಗಳಾದಂಥ ನಾವುಗಳು ಮುಖಂಡರುಗಳು ಕೂತು ಚರ್ಚೆ ಮಾಡಿ ಮೂರು ಕ್ಯಾಂಡಿಡೇಟನ್ನು ಕಳಿಸ್ಕೊಡ್ತೀವಿ. ನಿಮ್ಮ ಜಿಲ್ಲೆಯಲ್ಲಿ ಯಾರ್ದಾಗಿದೆ ಸರ್? ಇನ್ನೂ ಯಾವುದೂ ಆಗಿಲ್ಲ, ಚರ್ಚೆ ಆಗ್ತಾ ಇದೆ. 3 ಜನರನ್ನ ಕಳಿಸ್ಕೊಡ್ತೀವಿ. ಅದರ ಆಧಾರದ ಮೇಲೆ ಸರ್ವೆ ಮಾಡಿ ಕೊಡ್ತಾರೆ. ಆಕಾಂಕ್ಷಿಗಳು ಯಾರ್ಯಾರು ಅಂತ ಹೇಳ್ತೀನಿ, ಆಮೇಲೆ ಹೇಳ್ತೀವಿ. 3 ಜನರು ಕೊಡ್ತೀವಿ ನಾವು. 3 ಜನರನ್ನ ಅಭ್ಯರ್ಥಿಗಳು ಕೊಡ್ತೀವಿ. ಅದನ್ನು ಇಟ್ಕೊಂಡು ಸರ್ವೆ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ. ಸರ್ವೆ ಮಾಡಿದ ಮೇಲೆ ಯಾರಿಗೆ ಕೊಡ್ತಾರೆ ಅವ್ರಿಗೆ ಕೊಡಲಿ. ಕೊನೆಯದು, ಈಗ ಬಿ ಆರ್ ಪಾಟೀಲ್ರು ಅಸಮಾಧಾನ ಮತ್ತೆ ಹೊರ ಹಾಕಿದ್ದಾರೆ. ಸೊ ಬಿ ಆರ್ ಪಾಟೀಲ್ ಅವರು ಆಗಾಗ ಅಸಮಾಧಾನ ಹೊರ ಹಾಕ್ತಿರ್ತಾರೆ. ಅದು ಅವ್ರನ್ನ ಸಮಾಧಾನ ಪಡುವಂಥ ಕೆಲಸ ಪಡಿಸುವಂಥ ಕೆಲಸ. ಬಿ ಆರ್ ಪಾಟೀಲ್ರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡೋದು ಸಹಜವಾಗಿರುತ್ತೆ. ಆದರೆ ಅದನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಅದನ್ನು ಸಮಾಧಾನ ಮಾಡುವಂಥ ಕೆಲಸ ಅವ್ರು ಮಾಡಬೇಕು. ಸಮಾಧಾನ ಮಾಡಬೇಕು. ಯಾಕಂದರೆ ಅವರು ಸಹ ಹಿರಿಯ ಒಬ್ಬ ಶಾಸಕರಾಗಿದ್ದಾರೆ. ಯಾಕೆ ಹೊರಗೆ ಹಾಕಿದ್ದಾರೆ ನಂಗೆ ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಲೋಕಸಭಾ ಚುನಾವಣೆ ತಯಾರಿಯಾಗಿದೆ. ಯಾರ ಹೆಸರುಗಳು ಶಿಫಾರಸಾಗಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಲೋಕಸಭೆ ಚುನಾವಣೆಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗಿದೆ. ರಾಜ್ಯದಿಂದ ಪ್ರತಿ ಜಿಲ್ಲೆಯಲ್ಲಿ ಮೂರು ಕ್ಯಾಂಡಿಡೇಟ್ಗಳನ್ನು ಕಳಿಸ್ಬೇಕಂತ ಈಗಾಗಲೇ ಹೇಳಿದ್ದಾರೆ. ಎಮ್ ಎಲ್ ಎಗಳಾದಂಥ ನಾವುಗಳು ಮುಖಂಡರುಗಳು ಕೂತು ಚರ್ಚೆ ಮಾಡಿ ಮೂರು ಕ್ಯಾಂಡಿಡೇಟನ್ನು ಕಳಿಸ್ಕೊಡ್ತೀವಿ. ನಿಮ್ಮ ಜಿಲ್ಲೆಯಲ್ಲಿ ಯಾರ್ದಾಗಿದೆ ಸರ್? ಇನ್ನೂ ಯಾವುದೂ ಆಗಿಲ್ಲ, ಚರ್ಚೆ ಆಗ್ತಾ ಇದೆ. 3 ಜನರನ್ನ ಕಳಿಸ್ಕೊಡ್ತೀವಿ. ಅದರ ಆಧಾರದ ಮೇಲೆ ಸರ್ವೆ ಮಾಡಿ ಕೊಡ್ತಾರೆ. ಆಕಾಂಕ್ಷಿಗಳು ಯಾರ್ಯಾರು ಅಂತ ಹೇಳ್ತೀನಿ, ಆಮೇಲೆ ಹೇಳ್ತೀವಿ. 3 ಜನರು ಕೊಡ್ತೀವಿ ನಾವು. 3 ಜನರನ್ನ ಅಭ್ಯರ್ಥಿಗಳು ಕೊಡ್ತೀವಿ. ಅದನ್ನು ಇಟ್ಕೊಂಡು ಸರ್ವೆ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ. ಸರ್ವೆ ಮಾಡಿದ ಮೇಲೆ ಯಾರಿಗೆ ಕೊಡ್ತಾರೆ ಅವ್ರಿಗೆ ಕೊಡಲಿ. ಕೊನೆಯದು, ಈಗ ಬಿ ಆರ್ ಪಾಟೀಲ್ರು ಅಸಮಾಧಾನ ಮತ್ತೆ ಹೊರ ಹಾಕಿದ್ದಾರೆ. ಸೊ ಬಿ ಆರ್ ಪಾಟೀಲ್ ಅವರು ಆಗಾಗ ಅಸಮಾಧಾನ ಹೊರ ಹಾಕ್ತಿರ್ತಾರೆ. ಅದು ಅವ್ರನ್ನ ಸಮಾಧಾನ ಪಡುವಂಥ ಕೆಲಸ ಪಡಿಸುವಂಥ ಕೆಲಸ. ಬಿ ಆರ್ ಪಾಟೀಲ್ರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡೋದು ಸಹಜವಾಗಿರುತ್ತೆ. ಆದರೆ ಅದನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಅದನ್ನು ಸಮಾಧಾನ ಮಾಡುವಂಥ ಕೆಲಸ ಅವ್ರು ಮಾಡಬೇಕು. ಸಮಾಧಾನ ಮಾಡಬೇಕು. ಯಾಕಂದರೆ ಅವರು ಸಹ ಹಿರಿಯ ಒಬ್ಬ ಶಾಸಕರಾಗಿದ್ದಾರೆ. ಯಾಕೆ ಹೊರಗೆ ಹಾಕಿದ್ದಾರೆ ನಂಗೆ ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಲೋಕಸಭಾ ಚುನಾವಣೆ ತಯಾರಿಯಾಗಿದೆ. ಯಾರ ಹೆಸರುಗಳು ಶಿಫಾರಸಾಗಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಲೋಕಸಭೆ ಚುನಾವಣೆಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗಿದೆ. ರಾಜ್ಯದಿಂದ ಪ್ರತಿ ಜಿಲ್ಲೆಯಲ್ಲಿ ಮೂರು ಕ್ಯಾಂಡಿಡೇಟ್ಗಳನ್ನು ಕಳಿಸ್ಬೇಕಂತ ಈಗಾಗಲೇ ಹೇಳಿದ್ದಾರೆ. ಎಮ್ ಎಲ್ ಎಗಳಾದಂಥ ನಾವುಗಳು ಮುಖಂಡರುಗಳು ಕೂತು ಚರ್ಚೆ ಮಾಡಿ ಮೂರು ಕ್ಯಾಂಡಿಡೇಟನ್ನು ಕಳಿಸ್ಕೊಡ್ತೀವಿ. ನಿಮ್ಮ ಜಿಲ್ಲೆಯಲ್ಲಿ ಯಾರ್ದಾಗಿದೆ ಸರ್? ಇನ್ನೂ ಯಾವುದೂ ಆಗಿಲ್ಲ, ಚರ್ಚೆ ಆಗ್ತಾ ಇದೆ. 3 ಜನರನ್ನ ಕಳಿಸ್ಕೊಡ್ತೀವಿ. ಅದರ ಆಧಾರದ ಮೇಲೆ ಸರ್ವೆ ಮಾಡಿ ಕೊಡ್ತಾರೆ. ಆಕಾಂಕ್ಷಿಗಳು ಯಾರ್ಯಾರು ಅಂತ ಹೇಳ್ತೀನಿ, ಆಮೇಲೆ ಹೇಳ್ತೀವಿ. 3 ಜನರು ಕೊಡ್ತೀವಿ ನಾವು. 3 ಜನರನ್ನ ಅಭ್ಯರ್ಥಿಗಳು ಕೊಡ್ತೀವಿ. ಅದನ್ನು ಇಟ್ಕೊಂಡು ಸರ್ವೆ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ. ಸರ್ವೆ ಮಾಡಿದ ಮೇಲೆ ಯಾರಿಗೆ ಕೊಡ್ತಾರೆ ಅವ್ರಿಗೆ ಕೊಡಲಿ. ಕೊನೆಯದು, ಈಗ ಬಿ ಆರ್ ಪಾಟೀಲ್ರು ಅಸಮಾಧಾನ ಮತ್ತೆ ಹೊರ ಹಾಕಿದ್ದಾರೆ. ಸೊ ಬಿ ಆರ್ ಪಾಟೀಲ್ ಅವರು ಆಗಾಗ ಅಸಮಾಧಾನ ಹೊರ ಹಾಕ್ತಿರ್ತಾರೆ. ಅದು ಅವ್ರನ್ನ ಸಮಾಧಾನ ಪಡುವಂಥ ಕೆಲಸ ಪಡಿಸುವಂಥ ಕೆಲಸ. ಬಿ ಆರ್ ಪಾಟೀಲ್ರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡೋದು ಸಹಜವಾಗಿರುತ್ತೆ. ಆದರೆ ಅದನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಅದನ್ನು ಸಮಾಧಾನ ಮಾಡುವಂಥ ಕೆಲಸ ಅವ್ರು ಮಾಡಬೇಕು. ಸಮಾಧಾನ ಮಾಡಬೇಕು. ಯಾಕಂದರೆ ಅವರು ಸಹ ಹಿರಿಯ ಒಬ್ಬ ಶಾಸಕರಾಗಿದ್ದಾರೆ. ಯಾಕೆ ಹೊರಗೆ ಹಾಕಿದ್ದಾರೆ ನಂಗೆ ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.